ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಚೆನ್ನಾಗಿದೆ ಅಲ್ವಾ? ನೀನ್ ನೋಡಿದ್ಯಾ? ನಾನು ಇದನ್ನ 2 ಸರಿ ನೋಡಿದ್ದೀನಿ. ಅಯ್ಯೋ ಏನ್ ತಾತ ಹೀಗ್ ಕೇಳ್ತಿದ್ದೀರಾ? ನಾನು 10 ಸರ್ತಿ ನೋಡಿದ್ದೀನಿ. ಇದು 11ನೇ ಸರ್ತಿ. ಒಂದ್ಸರಿ ನೋಡೋ ಸಿನಿಮಾನೆ 10 ಸರಿ ನೋಡಕ್ ಅದು ಹೆಂಗ್ ಅನ್ಸ್ ಬರ್ತದೋ ಏನೋ. 10 ಸರ್ತಿ ನೋಡಿದಾಗ್ಲೂ ನಾನು ಬೇರೆ ಬೇರೆ ರೀತಿಲಿ ನೋಡ್ತೀನಿ. ಡಿಫ್ರೆಂಟ್ ಆಂಗಲ್ ಇಂದ ನೋಡಿದ್ರೆ ಬೇರೆ ಬೇರೆ ಐಡಿಯಾಸ್ ಬರುತ್ತೆ. ತಾವು ತಮ್ಮ ಕೆಲ್ಸನ ಮುಂದುವರ್ಸಿ. ಎಕ್ಸಾಮ್ ಹತ್ರ ಬಂತು, ಓದ್ಕೊಳ್ಳೋದ್ ಬಿಟ್ಟು ಟಿವಿ ನೋಡ್ತಾ ಇದ್ಯಾ? ಮೊದ್ಲು ಟಿವಿ ಆಫ್ ಮಾಡೋ. ತಾತ ಮಗು ಸಿನಿಮಾ ನೋಡೋದಕ್ಕೆ ಆಸೆ ಪಡ್ತಾ ಇದೆ ಶಾಂಭವಿ, ಯಾಕೆ ಬೇಡ ಅಂತೀಯಾ? ಯಜಮಾನ್ರೆ, ಇವಳು ಎಕ್ಸಾಮ್ ಅಲ್ಲಿ ಟಾಪ್ ಮಾಡ್ಬೇಕು ಅಂತ ಸಾಕೇತ್ ಆಸೆ ಇಟ್ಕೊಂಡಿದ್ದಾನೆ. ಇವಳು ಈ ತರ ಓದೋದನ್ನ ಬಿಟ್ಟು ಸಿನಿಮಾ ನೋಡ್ತಾ ಇದ್ರೆ ಅವ್ನ್ ಇಟ್ಕೊಂಡಿರೋ ಕನ್ಸನ್ನು ಹಾಳು ಮಾಡ್ಬಿಡ್ತಾಳೆ. ಅಮ್ಮ, ನಾನ್ 98% ತೆಗಿತೀನಿ ಎಕ್ಸಾಮ್ ಅಲ್ಲಿ, ಪ್ರಾಮಿಸ್. ಬರೀ ಹೇಳಿದ್ದಿನ ಹೇಳ್ಬೇಡ. ಸಿನಿಮಾ ನೋಡೋದ್ರಿಂದ ಏನೇ ಸಿಕ್ಕತ್ತೆ? ಓದೋದ್ರಿಂದ ಬುದ್ಧಿನಾದ್ರೂ ಬಲಿಯುತ್ತೆ. ಹಾ, ಸಿನಿಮಾ? ಅಮ್ಮ, ಸಿನಿಮಾ ಬಗ್ಗೆ ನೀನ್ ಏನೇನೋ ಮಾತಾಡ್ಬೇಡ. ಸಿನಿಮಾ ಅಂದ್ರೆ ನಂಗೆ ಎಷ್ಟು ಇನ್ಸ್ಪಿರೇಷನ್ ಗೊತ್ತಾ? ಅಲ್ಲಿ ನಡೆಯೋ ಒಂದೊಂದ್ ಸೀನು, ಒಂದೊಂದು ಇನ್ಸಿಡೆಂಟ್, ಅಲ್ಲಿ ಯೂಸ್ ಮಾಡೋ ಕ್ರಿಯೇಟಿವಿಟಿ, ಆ ಯೋಚನೆಗಳು, ಅಪ್ಪಬ್ಬಬ್ಬಾ ನನ್ಗೆ ಎಷ್ಟು ಇಷ್ಟ ಗೊತ್ತಾ? 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಅಲ್ಲ, ಒಂದೇ ಸಿನಿಮಾನ ನಂಗೆ ಎಷ್ಟು ಸರಿ ಬೇಕಾದ್ರೂ ನೋಡ್ತೀನಿ. ಒಂದೊಂದ್ ಸರಿ ನೋಡುವಾಗ್ಲೂ ಡಿಫ್ರೆಂಟ್ ಆಂಗಲ್ ಇಂದ ನೋಡ್ತೀನಿ. ನೋಡೋದಕ್ಕೆ ಕಣ್ಣಿರ್ಬೇಕು. ಕಣ್ಣಿಲ್ದೆ ಹೋದ್ರೆ ಬರೀ ಕತೆನೆ ನೋಡ್ಕೊಂಡು ಕತೆನೆ ನೋಡ್ಬೇಕಾಗುತ್ತೆ. ಸ್ವಲ್ಪ ನಿಧಾನಕ್ಕೆ ಮಾತಾಡು. ನೀರ್ ಕುಡ್ದ್ಬಿಟ್ಟು ಗ್ಲಾಸ್ ಇಲ್ಲೇ ಇಡ್ಬೇಡ, ಹೋಗ್ ಸಿಂಕಲ್ ಹಾಕು. ದೇವ್ರೆ, ಆ ಗುಗ್ಗು ಬಂದಿದ್ದು ಎಲ್ಲರೂ ಹಾಳಾಗ್ಬಿಟ್ಟಿದ್ದೀರಾ. ಅಯ್ಯೋ ದೇವ್ರೆ, ಯಾಕಪ್ಪ ಪದ ಬೆಕ್ಕಳಿಕೆ ಬರ್ತಿದ? ಒಂದೇ ಸರಿ ಉಸಿರು ಕಟ್ಕೊಂಡು ಮಾತಾಡ್ದ ಇದ್ರೆ ಬಿಕ್ಕಳಿಕೆ ಬರ್ದೆ ಇನ್ನೇನಮ್ಮ ಬರುತ್ತೆ? ತಾತ, ಇದು ಅದಕ್ ಬರ್ತಿರೋ ಬಿಕ್ಕಳಿಕೆ ಅಲ್ಲ, ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಅದಕ್ಕೆ ನಂಗೆ ಈ ಬಿಕ್ಕಳಿಕೆ ಬರ್ತಿದ. ಅಬ್ಬಾ, ಇವಳು ಬೆರಳು ಭವಿಷ್ಯ ಹೇಳುತ್ತೆ, ಬಿಕ್ಕಳಿಗೆ ತೊಂದ್ರೆ ಹೇಳುತ್ತೆ, ಇನ್ನು ಏನೇನ್ ಹೇಳುತ್ತೋ. ಇನ್ನೊಂದ್ 3 ಅವರ್ ಟಿವಿ ರಿಮೋಟ್ ಕೈ ಹಾಕಿದ್ರೆ ಏಟ್ ತಿಂತೀಯ? ಸುಮ್ನೆ ಓದ್ಕೊ. ಓಕೆ ಸುಂದ್ರ, ನನ್ನ ಕನ್ನಡಕ ಎಲ್ಲಿದೆ ನೋಡೋ, ನಾನು ಓದ್ತೀನಿ ಪೇಪರು. ಯಜಮಾನ್ರ, ನಿಮ್ ಮೂಗಿನ ಮೇಲೆ ಇರೋದು ಕನ್ನಡಕನೋ ಕನ್ನಡಿನೋ? ಓ, ಇಲ್ಲೇ ಇದೆ ಅಲ್ಲ. ನೀ ಏನ್ ಮಾಡ್ದೆ ಹೇಳೋ? ಟೆನ್ಷನ್ ತಡ್ಕೊಳಕ್ ಆಗ್ತಾ ಪ್ಲೀಸ್ ಹೇಳ್ತೀಯಾ? ಓಕೆ ನೀನು ಈ ಥರ ಟೆನ್ಷನ್ ಇರೋದನ್ನ ನಾನು ನೋಡೋಕ್ಕಾಗಲ್ಲ. ಅಹಾಲಿ ಅವ್ರಿಗೆ ಪ್ರಮೋಷನ್ ಕೊಟ್ಟಿದ್ದೀನಿ. ಲಿಸನ್ ಟು ಮೀ, ಎಲ್ಲರೂ ಕೇಳಿಸ್ಕೊಳ್ಳಿ. ಇವತ್ತು ನನ್ನ ತಮ್ಮ ನಿಮ್ಮೆಲ್ರಿಗೂ ಒಂದು ಸ್ಪೆಷಲ್ ನ್ಯೂಸ್ ಅನೌನ್ಸ್ ಮಾಡ್ತಾನೆ. ಅಣ್ಣ, ನೀನೇ ಹೇಳ್ಬಿಡೋಣ. ನೋನೋ, ನೀನೇ ಹೇಳು. ಓಕೆ, ಲೆಟ್ಸ್ ಬಿಗಿನ್. ಅಹಲ್ಯ ಅವ್ರೇನು ಕಾಣಿಸ್ತಾನೆ ಇಲ್ಲ. ಅಹಲ್ಯ ಅವ್ರು ಇಲ್ಲಿ? ಅಹಲ್ಯ ಅವರು ತುಂಬಾ ಲಕ್ಕಿ ಪರ್ಸನ್, ಅವರೆಲ್ಲವನ್ನೂ ಡಿಸರ್ವ್ ಮಾಡ್ತಾರೆ. ಸುಷ್ಮಿತಾ ಸರ್. ಅಹಲ್ಯ ಅವರಲ್ಲಿ? ಸರ್, ಅದು ವಾಟ್? ಟರ್ಮಿನೇಷನ್ ಲೆಟರ್ ಕೈಯಲ್ಲಿತ್ತು. ಅವ್ರು ಕೆಲಸ ಮಾಡಲ್ಲ ಅಂತ ಅವ್ರು ಅವಾಗಲೇ ಹೊರಟ್ರು ಸರ್.
ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ಸಿಲಿಂಡ್ರ್ ಬಿಲ್ಲು, ಇದೆಲ್ಲ ಹೂ ಕಟ್ಟೋದ್ರಲ್ಲಿ ಬಂದ ದುಡ್ಡು ಟ್ಯೂಷನ್ ದುಡ್ಡಲ್ಲಿ ಸರಿ ಹೋಗತ್ತೆ. ಇನ್ನು ದಿನಸಿ ಖರ್ಚು 5,000. ಬೇಡ ಬೇಡ, 4,000 ಬರೀತೀನಿ. ಸುಮ್ಮನೆ ಅನಾವಶ್ಯಕವಾಗಿ ಅದು ಇದು ತರೋದು ಬೇಡ. 4,000. ಇದೇನೆ ಇಷ್ಟು ಬೇಗ ಬಂದ್ಬಿಟ್ಟೆ? ಕ್ಲಾಸ್ ಮುಗೀತು, ಅದಕ್ಕೆ ಬಂದೆ. ಅಮ್ಮ, ಮುಂದಿನ ವಾರ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟು. ಅಕ್ಕನ ಹತ್ರ ಮಾತಾಡ್ದ್ಯಾ? ಇದೇನೇ ನಿಂದು? ದಿನಕ್ಕೊಂದೇನಾದ್ರೂ ಇದ್ದೇ ಇರತ್ತಲ್ಲೇ. ಪರೀಕ್ಷೆ ದುಡ್ಡು ಕಟ್ಟಬೇಕು ಅಂತೀಯ, ಪಿಕ್ನಿಕ್ ಹೋಗ್ಬೇಕು ದುಡ್ಡು ಕೊಡು ಅಂತೀಯ. ಆ ಡ್ರೆಸ್ ಹಾಕಾಗಲ್ಲ, ಈ ಡ್ರೆಸ್ ಹಾಕಾಗಲ್ಲ, ಆಡೆ ಈಡೆ ಅನ್ಕೊಂಡ್ ದುಡ್ಡು ಕೇಳ್ತಾನೆ ಇದ್ರೆ ನಾನೇನ್ ಮನೇಲಿ ದುಡ್ಡಿನ ಗಿಡ ಹಾಕಿದ್ದೀನೇನೆ ಕಿತ್ ಕೊಡೋದಿಕ್ಕೆ? ಅಯ್ಯೋ, ನಾನೇ ನನ್ಗೋಸ್ಕರ ಕೇಳ್ತಿದ್ದೀನಾ? ಅವಶ್ಯಕತೆ ಇರುತ್ತೆ, ಅದಕ್ಕೆ ಕೇಳ್ತೀನಿ. ತಿಂಗ್ಳಿಗೊಂದು ಬಟ್ಟೆ ತಗೊಳ್ಳೋ ಅವಶ್ಯಕತೆ ಏನಿದೆ? ಅಮ್ಮ, ಅದು ಅಕ್ಕ, ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ? ಅಹಲ್ಯ, ಏನಾಯ್ತಮ್ಮ? ಅಮ್ಮ, ಅದು ಯಾಕೋ ಸುಸ್ತಾಗ್ತಾ ಇತ್ತು, ಅದಕ್ಕೆ ಆಫೀಸಿಗೆ ರಜೆ ಹಾಕ್ದೆ. ಸುಸ್ತಾ? ಹಾಸ್ಪಿಟಲ್ಗೆ ಹೋಗೋಣವಾ? ಅಮ್ಮ, ಅದೆಲ್ಲ ಏನು ಬೇಡ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಯಾವತ್ತೂ ಸುಸ್ತು ಅಂತ ಮನೆಗೆ ಬಂದೋಳೆ ಅಲ್ಲ. ಅಕ್ಕ, ಯಾವತ್ತೂ ಹೆಲ್ತ್ ವಿಷಯದಲ್ಲಿ ನೆಗ್ಲಿಜೆನ್ಸ್ ಒಳ್ಳೇದಲ್ಲ. ಹಾಸ್ಪಿಟಲ್ಗೆ ಹೋಗೋಣ ಬಾ. ಬೇಡ ಅಂತ ಹೇಳದ್ನಲ್ಲ, ನನಗೆ ಕುಡಿಯೋದಕ್ಕೆ ನೀರು ಬೇಕು. ಅಹಲ್ಯ, ಏನೇ ವಿಷಯ? ಒಂಥರ ಇದೆಯಾ? ಏನಿಲ್ಲಮ್ಮ, ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೆ. ರೆಸ್ಟ್ ಮಾಡಿದ್ರೆಲ್ಲ ಸರಿ ಹೋಗುತ್ತೆ. ನಾನು ರೆಸ್ಟ್ ಮಾಡ್ತೀನಮ್ಮ. ಅಹಲ್ಯ, ಹಾಲು ನಾವು ದುಡ್ಡು ಕೇಳ್ದ, ನಾಳೆ ಕೊಡ್ತೀನಿ ಅಂದಿದ್ದೀನಿ. ಸಿಲಿಂಡ್ರ್ ಕೂಡ ಬುಕ್ ಮಾಡ್ಬೇಕಮ್ಮ. ಸರಿಮ್ಮ. ತತ್ತೇರಿಕೆ, ಮೇಡಮ್ ಆಫೀಸಿಗೆ ಹೋಗ್ಬಿಟ್ಟಿದಾರಲ್ಲ. ಛೇ, ಎಂತ ಕೆಲ್ಸ ಆಗೋಯ್ತು. ಓ, ಮೇ ಬಿ ಇವರು ಗುಗ್ಗು ತರಾನೇ 10 ನಿಮಿಷ ಮುಂಚೆನೇ ಆಫೀಸಲ್ಲಿ ಇರ್ಬೇಕು ಅಂತ ಯೋಚನೆ ಮಾಡ್ತಾರನೋ. ಕರೆಕ್ಟು, ಮನೆಯವ್ರು ಇಲ್ಲೇ ಇರ್ಬೇಕಲ್ಲ. ತಂಗಿ ಕಾಲೇಜಿಗೆ ಹೋಗಿರ್ತಾರೆ, ಅಮ್ಮ ದೇವಸ್ಥಾನಕ್ಕೆ ಎಲ್ಲೋ ಹೋಗಿರ್ತಾರೆ. ಇನ್ನೊಂದ್ಸರಿ ಬಂದ್ರಾಯ್ತು. ಗುಗ್ಗು ಎಷ್ಟೊಂದ್ಸರಿ ಹೇಳಿದ್ದ ಇವ್ರ ಮನೆ ಚಿಕ್ಕದಾಗಿದ್ರು ಚೊಕ್ಕದಾಗಿದೆ ಅಂತ. ನೋಡ್ಕೊಂಡಾದ್ರೂ ಹೋಗ್ಬೋದಿತ್ತು. ಪರವಾಗಿಲ್ಲ, ಇನ್ನೊಂದ್ಸರಿ ಬರೋಣ. ಥು ಥು ಥು. ಅಯ್ಯೋ ಛ, ಚಪ್ಲಿ ರಾಯ, ನೀನ್ ಇವತ್ತೇ ಕಿತ್ತೋಗ್ಬೇಕಿತ್ತಾ? ಏನ್ ಮಾಡ್ಲಿ, ಇಲ್ಲಿ ಯಾವ ರಿಪೇರಿ ಅಂಗಡಿನೂ ಇಲ್ಲ, ಅಷ್ಟು ದೂರ ಹೋಗ್ಬೇಕು. ಬಾ, ಇವತ್ ನಾನೇ ನಿಂಗೆ ಆಪರೇಷನ್ ಮಾಡ್ತೀನಿ. ಅಪ್ಪ, ಈಗ ಸರಿ ಹೋಯ್ತು. ಯಾರೋ ಬಂದ್ರು ಅನ್ಸುತ್ತೆ.
ಏನಪ್ಪ, ಏನ್ ಮುಚ್ಚಿಡ್ತಾ ಇದ್ದೀರಾ ನೀವೆಲ್ಲರೂ ಸೇರ್ಕೊಂಡು? ಏನಿಲ್ಲ ತಾತ, ಅಣ್ಣ ಚಿಕ್ಕ ಪುಟ್ಟ ಸಮಸ್ಯೆ ಬಂದ್ರು ನಮ್ಮ ಹತ್ರ ಹೇಳ್ಕೊಡಲ್ಲ. ಅವನೇ ಟೆನ್ಷನ್ ತಗೊಂಡು ಅದನ್ನ ಬಗೆಹರ್ಸಕ್ ಹೋಗ್ತಾನೆ. ಬೆಳಗ್ಗೆಯಿಂದ ಟೆನ್ಷನ್ಲಿದ್ದ, ಅದಕ್ಕೆ ಏನು ಅಂತ ಕೇಳಿದೆ. ಒಂದ್ಸರಿ ಪ್ರಶ್ನೆ ಅಂತ ಬಂದ್ಮೇಲೆ ಅದನ್ನ ಕೇಳ್ಬಿಡ್ಬೇಕಾಗಿತ್ತು. ತಾತ, ಅಣ್ಣ ಮನೆಯವ್ರ ಹತ್ರ ಯಾವತ್ತಾದ್ರೂ ಪ್ರಾಬ್ಲಮ್ ಹೇಳ್ತಾನ? ನಾವು ಖುಷಿಯಾಗಿರ್ಲಿ, ನಗ್ನಗ್ತಾ ಇರ್ಲಿ ಅಂತ ತನ್ನ ಪ್ರಾಬ್ಲಮ್ನ ಹೇಳ್ಕೊಳ್ಳೋದೇ ಇಲ್ಲ. ಅನಿ, ನಾವ್ ಅನ್ಕೋತಿರೋ ಹಾಗೆ ಇದು ಆ ವಿಷಯ ಅಲ್ವೇನೋ? ಯಾವ ವಿಷಯ ಮಾ ಶಾಂಭವಿ? ಅದೇ ತಾತ, ಆಫೀಸ್ ಟೆನ್ಷನ್. ಇದು ಬೇರೆ ಏನೋ ಸಮಸ್ಯೆ ಇರ್ಬೇಕಪ್ಪ. ಒಂದ್ ಮಿನಿಟ್. ಮೀರಂಗೆ ಅಣ್ಣನ ಬಗ್ಗೆ ಚೆನ್ನಾಗಿ ಗೊತ್ತು. ಮೀರ ಹೇಳ್ದಾಗೆ ಅಣ್ಣನ್ಗೆ ಫೋರ್ಸ್ಫುಲಿ ನಾವು ಮದ್ವೆ ಆಗೋದಕ್ಕೆ ಒಪ್ಪಿಸ್ತಾ ಇಲ್ಲ ತಾನೆ? ಅಥವಾ ಮದ್ವೆ ಮಾತುಕತೆ ಬಂದ್ಬಿಡ್ತು ಅಂತ ಅಣ್ಣಂಗೆ ಟೆನ್ಷನ್ ಆಗ್ತಿಲ್ಲ ತಾನೆ? ಇಲ್ಲಪ್ಪ, ಅದಾಗಿರಲ್ಲ. ಸಾಕಿದ್ ಮೊದ್ಲಿಂದನೂ ಮನೆಯವರೊಪ್ಪಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳಿದಾನಲ್ಲ, ವಿಷಯ ಅದಲ್ಲ. ಮೋಸ್ಟ್ಲಿ ಆ ಕಿಲ್ಲರ್ ಬಗ್ಗೆ ಅಣ್ಣಂಗೆ ಗೊತ್ತಾಗಿದ್ಯಾ? ಏನಂದೆ? ಮೋಸ್ಟ್ಲಿ ಆ ಕಿಲ್ಲರ್ ಬಗ್ಗೆ ಅಣ್ಣಂಗೆ ಗೊತ್ತಾಗಿದ್ಯಾ? ಏನಂದೆ? ಏನಿಲ್ಲ ಅಮ್ಮ, ನನಗೂ ಫೀಲ್ಡ್ ವರ್ಕ್ ಹೋಗೋದಕ್ಕೆ ಟೈಮ್ ಆಯ್ತು, ಬರ್ತೀನಿ. ಹಾಗೆ ಅಹಲ್ಯ ಅವ್ರ ಅಮ್ಮನ ಜೊತೆ ಮಾತಾಡೋದನ್ನ ಮರಿಬೇಡಿ. ಮನೆ ಒಳಗಡೆನೆ ಇದ್ಕೊಂಡು ಹೊರಗಡೆಯಿಂದ ಬೀಗ ಹಾಕ್ಸಿದ್ರಾ? ಯಾಕೆ? ಅಂತ ಸಮಸ್ಯೆ ಏನಿತ್ತು ಅಂತ? ನೀವೇನು ಚಿಂತೆ ಮಾಡಬೇಡಿ, ಅವರೆಲ್ಲ ಹೋಗಿ ಆಯ್ತು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಅಯ್ಯೋ, ಉಪಕಾರ ಅಂತ ಯಾಕೆ ಹೇಳ್ತೀರಾ? ಏನೋ ಒಂದು ಸಣ್ಣ ಕೆಲಸ ಮಾಡಿದೆ ಅಷ್ಟೇ. ಈ ಮಗು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬಂಗಾರದಂತ ಗುಣ. ಇವತ್ತು ನಾನು ಏನೇ ಮಾಡಿದ್ರು ಈ ಮಗುಗೋಸ್ಕರ. ಸರಿನಮ್ಮ, ಹುಷಾರಾಗಿರಿ. ಏನೇ ಸಮಸ್ಯೆ ಆದ್ರೂ ನನಗೆ ಹೇಳಿ, ಆಯ್ತಾ? ಏನ್ ನಡೀತಿದೆ ಇಲ್ಲಿ? ಗರಿ